ದೃಷ್ಟಿಯಿಂದ ಈ ಸೈಟ್ ಈಸ್ ವೆರಿ ಗುಡ್. ವಾಯು ದಿಕ್ಕಿನಲ್ಲಿ ಈ ಸೈಟ್ನ ತೊಗೊಂಡವ್ರಿಗೆ ತುಂಬ ವಿಶೇಷ ಅನುಗ್ರಹ ಇರುತ್ತೆ. ಏನು ಈ ಸೈಡ್ನಲ್ಲಿ ಪ್ರಾಬ್ಲಮ್ ಇದೆ, ಈ ಸೈಡ್ನಲ್ಲಿ ಯಾಕೆ ಪ್ರಾಬ್ಲಮ್ ಇಲ್ಲ ಅಂತ ನೀವು ವಿಚಾರ ಮಾಡ್ತಾ ಇದ್ದೀರ. ವಾಯು ದಿಕ್ಕಿನಲ್ಲಿ ಅಲ್ವಾ? ಈ ವಾಯು ದಿಕ್ಕಿನಲ್ಲಿ ಸೈಟ್ನಲ್ಲಿ ಇರೋದನ್ನು ನಿಜವಾಗ್ಲೂ ಈ ವಾಯು ದಿಕ್ಕಿನಲ್ಲಿ ಆಂಜನೇಯ ಇರ್ತಾನೆ, ಕಲಿಯುಗದ ಬ್ರಹ್ಮ ಅಂತ ಕರಿತೀವಿ ಅಲ್ವಾ. ಆಮೇಲೆ ಇಲ್ಲೇ ಪಕ್ಕದಲ್ಲೇ ಶನಿ ಇರ್ತಾನೆ, ಅವನಿಗೂ ಗೊತ್ತಿರುತ್ತೆ ನ್ಯಾಯ ಧರ್ಮ ಅಲ್ಲಿ ಏನು ನಡಿಬೇಕು ಏನು ನಡಿಬಾರ್ದು. ಆದರೆ ಈ ಸೈಟ್ನವರು ಸ್ವಲ್ಪ ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ದೂರ ಇರ್ತಾರೆ. ಬಟ್ ಅದಕ್ಕೆ ಹೇಳಿದ್ದು ಯಾವಾಗಲೂ ರಾಮನ ಜಪ ಮಾಡೋದು, ಆಮೇಲೆ ಆಂಜನೇಯನ ಪ್ರಾರ್ಥನೆ ಮಾಡೋದು ನಂತರ ತುಂಬ ಅನುಕೂಲಕರವಾಗುತ್ತೆ. ಏನು ಇಲ್ಲಲ್ಲ ಅದೆಲ್ಲ ಇವರು ಪ್ರಾಪ್ತಿ ಆಗುತ್ತೆ ಈ ಸೈಟ್ನವ್ರಿಗೆ ಅಲ್ವಾ. ಈ ಸೈಟ್ನವ್ರಿಗೆ ನಿಜವಾಗ್ಲೂ ಈ ಸೈಟ್ನ ಮಾರಲೇಬಾರ್ದು. ಓನರ್ ಇದ್ದವನು ಈ ಸೈಟ್ನ ಇದು ಮಾರಲೇಬಾರ್ದು. ಯಾಕಂದರೆ ಅವನು ಇಲ್ಲಿ ಮನೆ ಕಟ್ಸ್ಕೊಳ್ಳೋದು ಇದು ಗುಡ್. ಆಮೇಲೆ ಅವನು ಆಫೀಸ್ ಮಾಡ್ಕೊಂಡು ಬಿಡಬೇಕು ಈ ಸೈಡ್ನಲ್ಲಿ. ಎಲ್ಲರೂ ಏನಂದರೆ ಈ ನೈಋತ್ಯದಲ್ಲಿ ಆಫೀಸ್ ಬೇಡ, ಈಶಾನ್ಯದಲ್ಲಿ ಆಫೀಸ್ ಇರಬೇಕು ಅಂತ ವಿಚಾರ ಮಾಡ್ತಾರೆ. ನಿಜವಾಗ್ಲೂ ತುಂಬ ದೊಡ್ಡ ತಪ್ಪು. ಯಾವಾಗಲೂ ಆಫೀಸ್ ನೈಋತ್ಯದಲ್ಲೇ ಇರಬೇಕು. ಯಾಕಂದರೆ ನೈಋತ್ಯ ಇದು ಏನಪ್ಪ ಅಂದರೆ ಮಾಲಕನ ಜಾಗ. ಈ ದುಡ್ಡು ಕಾಸು ಬರೋದೆಲ್ಲ ಇಲ್ಲೇ. ಎಲ್ಲರೂ ಈಶಾನ್ಯ ಅಂತ ಅನ್ಕೋತಾರೆ, ಅದು ತುಂಬ ದೊಡ್ಡ ತಪ್ಪು. ಯಾಕಂದರೆ ಈಶಾನ್ಯದಲ್ಲಿ ದುಡ್ಡು ಬರುತ್ತೆ, ಬಟ್ ಅದು ನಿಲ್ಲಲ್ಲ. ಅಲ್ಲಿ ನಿಲ್ಲೋದೆಲ್ಲ ಇಲ್ಲಿ ನೈಋತ್ಯದಲ್ಲಿ. ರಾಹು ಇರ್ತಾನೆ, ರಾಹು ಕೇತು ತುಂಬ ಕೆಟ್ಟ ಗ್ರಹಗಳು ಅನ್ಕೋತೀರ. ಅದು ನಿಜವಾಗ್ಲೂ ಹೇಳ್ಬೇಕಂದ್ರೆ ರಾಹು ಕೇತು ಗ್ರಹಗಳನ್ನೇ ನಮ್ಮ ಮನುಷ್ಯನ ನಿಜವಾದ ಅಶ್ಲೀಯತನ ಬುದ್ಧಿ ಕಲಿಸೋದೇ ಗ್ರಹಗಳೇ ರಾಹು ಕೇತು ಛಾಯಾಗ್ರಹಗಳು ಅಲ್ವಾ. ಸ್ವಲ್ಪ ಕೋಪಿಷ್ಟ ಇದೆ, ಆದರೆ ದುಡ್ಡು ಉಳಿಯೋದು ಮಾತ್ರ ಈ ಪ್ಲಾಟ್ನಲ್ಲೇ. ಇದಾಯಿತು. ಅಕ್ಕಪಕ್ಕದ ಈ ಒಂದು 4-5 ಪ್ಲಾಟ್ಗಳೇನಿರ್ತಾವೆ ಅಲ್ಲಿ ದುಡ್ಡು ಉಳಿಯೋದು. ಅಂದರೆ ಇದರಲ್ಲಿ ಎಷ್ಟು ಪ್ಲಾಟ್ ಆಗಿದ್ದಾವೆ? 1 2 10 1 ನಿಮಿಷ. ಇದು 30 ಪ್ಲಾಟಿನೊಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ. ಈ 30 ಪ್ಲಾಟ್ನಲ್ಲಿ ನಿಮಗೆ ಮಿನಿಮಮ್ ಈ 4 ಪ್ಲಾಟ್ಸ್, ಒಂದು 4 ಪ್ಲಾಟ್ ಅಂತ ತಿಳ್ಕೊಳ್ಳಿ. ಈ 4 ಪ್ಲಾಟ್ಗಳನ್ನು ನಿಮಗೆ ಸಿಕ್ಕಿದರೆ ನೀವು ತುಂಬ ಲಕ್ಕಿಯಾಗಿರ್ತೀರ. ಇವು 4 ಪ್ಲಾಟ್ಗಳಲ್ಲಿ ನೀವು ಸಿಕ್ಕಿದರೆ ತುಂಬ ದೂರ ಆಗುತ್ತೆ. ಪ್ಲಾಟ್ಗಳಿಂದ ಹಿಂದ್ಗಡೆ ಇರ್ಬೋದು, ಆದರೆ ಈ ಪ್ಲಾಟ್ಗಳು ಎಲ್ಲ ಅನುಕೂಲಕರವಾದ ಪ್ಲಾಟ್ಗಳು ಅಂತ. ಅದೇ ಥರ ಇವು ಕೂಡ 4 ಪ್ಲಾಟ್ಗಳು ಕೂಡ ಅನುಕೂಲಕರ. ಆಮೇಲೆ ಇಲ್ಲಿ ಏನಾಗುತ್ತೆ, ನೀವು ಅಲ್ಲ ಅದು ಬಿಟ್ಟು ಬೇರೆ ಪ್ಲಾಟ್ಗಳು ಸಿಗ್ತಾವಲ್ವಾ ನಮಗೆ ಅಂತ ವಿಚಾರ ಮಾಡ್ತೀರ. ನಿಜವಾಗ್ಲೂ ಸಿಗ್ತಾವೆ. ಈ ಪ್ಲಾಟ್ನ ತೊಗೋಬಾರ್ದು ಯಾರು ಕೂಡ. ಈಶಾನ್ಯದ ಪಕ್ಕದ ಪ್ಲಾಟ್ನ ಯಾವತ್ತೂ ಖರೀದಿ ಮಾಡೋಕ್ಕೆ ಹೋಗಬೇಡಿ. ಇದು ಈ ಮನೆ ಕಟ್ಸೋ ಪ್ಲಾಟ್ ಅಲ್ಲ. ಯಾಕಂದರೆ ಈ ಪ್ಲಾಟ್ನಲ್ಲಿ ಯಾವಾಗಲೂ ಬಡತನನ ಬರುತ್ತೆ. ಅಲ್ಲಿ ಇರೋ ದೇವರು ಬಡವರು ಈ ಪ್ಲಾಟು. ಆಮೇಲೆ ಅದೇ ಥರ ಕೂಡ ಈ ಪ್ಲಾಟು ಕೂಡ ಇದು ಕೂಡ ತಗೋಬಾರ್ದು. ಯಾಕಂದರೆ ಈ ಪ್ಲಾಟ್ನಲ್ಲೂ ಕೂಡ ಬಡತನ ಬರುತ್ತೆ. ಯಾಕಂದರೆ ನಾನು ನಿಮಗೆ ನಿನ್ನೆ ಹೇಳಿದ್ವಿ 2 ಪ್ಲಾಟ್ಗಳು 32 ಬಾಗಿಲದಲ್ಲಿ 2 ಪ್ಲಾಟ್. ಹೇಗೆ ಒಂದು ಪ್ಲಾಟಿಗೆ 32 ಬಾಗಿಲುಗಳು ಬರ್ತವೆ, ಅದೇ ಥರ ಈಗ ಒಂದು 30 ಪ್ಲಾಟ್ ತೊಗೊಂಡ್ರಿ, ಅದರಲ್ಲಿ ಕೂಡ 2 ಬಾಗಿಲುಗಳು ತೊಂದರೆಗಳೇ ಇರ್ತವೆ. ಅದೇ ಥರ ಈ ಪ್ಲಾಟು ಕೂಡ ತೊಗೋಬೇಡಿ, ಈ ಪ್ಲಾಟ್ ತೊಗೋಬೇಡಿ. ಆನಂತರ ಅದೇ ಥರನೇ ಇನ್ನೂ ವಿಶೇಷವಾದ ಪ್ಲಾಟ್ಗಳಿದ್ದಾವೆ. ಯಾವುದಪ್ಪ? ಇಲ್ಲಿ ಈ ಪ್ಲಾಟು ಕೂಡ ಅಷ್ಟು ಯೋಗ್ಯತೆ ಅಲ್ಲ, ತಗೋಬಾರ್ದು. ಈ ಪ್ಲಾಟು ಕೂಡ ತಗೊಳ್ಳೇಬಾರ್ದು ನನಗನ್ಸಿದ ಮಟ್ಟಿಗೆ. ಯಾಕಂದರೆ ಇದು ಯಮನ ಪ್ಲಾಟು ಆಗುತ್ತೆ, ಯಮದೇವರು ಇರೋ ಪ್ಲಾಟು. ಹೇಗೆ ವಾಸ್ತುವಲ್ಲೇ 32 ಮನೆಗಳಿದ್ದಾವಲ್ಲ, ಅದೇ ಥರ ಈ ಪ್ಲಾಟು ಕೂಡ ಯಮದೇವನ ಪ್ಲಾಟ್ ಆಗುತ್ತೆ. ವಾಪಸ್ ಇದು ಸೈಟನ್ನು ಇದು ಮಾಡಿದರೆ, ವಿಲೌಟ್ ಮಾಡಿದರೆ ಅವನಿಗೆ ಗೊತ್ತಾಗುತ್ತೆ. ನೀವು ಯಾವಾಗಲೂ ನೋಡಿ, ಬೇಕಾದರೆ ನೀವು ಇದರಲ್ಲಿ ಯಾವುದಾದ್ರೂ ತೊಗೊಳ್ಳಿ, ನಡೆಯುತ್ತೆ. ಆಮೇಲೆ ಇದು ಬ್ರಹ್ಮದೇವರ ಪ್ಲಾಟ್ ಇರುತ್ತೆ, ಇದು ಕೂಡ ಅನುಕೂಲಕರವಾಗಿರುತ್ತೆ. ಇದರಲ್ಲಿ ನೀವು ಏನಾಗುತ್ತೆ, ನಮಗೆ ಸೈಟ್ ಸಿಗುತ್ತಲ್ಲ, ಎದ್ದೋ ಬಿದ್ದೋ ಏನೋ ಕಳ್ಕೊಂಡು ಬಿಡ್ತೀವಿ ಅನ್ನೋ. ಬಟ್ ನೀವು ಪ್ರಾಕ್ಟಿಕಲವಾಗಿ ನೀವು ಮಾರೋದಿದ್ದರೆ ಮಾರೋದಿದ್ದರೆ ತೊಗೊಳ್ಳಿ. ಆದರೆ ನೀವು ಸ್ವಂತ ಮನೆ ಕಟ್ಸೋದಿದ್ದರೆ ಒಂದು 10 ಸಲ ವಿಚಾರ ಮಾಡಿ, ಆ ಸೈಟ್ನ ಮ್ಯಾಪ್ ನೋಡಿ. ಫಸ್ಟ್ ಅವ್ರ ಹತ್ರ ಕೇಳಿ, ಕಾರ್ ಸೀಟ್ ಇದೆಯಾ, ಸೈಟಿಂದು ಮ್ಯಾಪ್ ಇದೆಯಾ ಅಂತ ಕೇಳಿ. ಇದೆ ಯಾವ ಪ್ಲಾಟ್ಗಳು ಹೋಗಿದ್ದಾವೆ ಅಂತ ತಿಳ್ಕೊಳ್ಳಿ. ಆಗ ನೀವು ಈಶಾನ್ಯದಲ್ಲಿ ಯಾವ್ಯಾವ ಪ್ಲಾಟ್ ಹೋಗಿದ್ದಾವೆ, ಉತ್ತರದಲ್ಲಿ ಯಾವ ಪ್ಲಾಟ್ ಹೋಗಿದ್ದಾವೆ, ಪಶ್ಚಿಮದಲ್ಲಿ ಯಾವ ಪ್ಲಾಟ್ ಹೋಗಿದ್ದಾವೆ, ದಕ್ಷಿಣದಲ್ಲಿ ಅಥವಾ ನಡುವಲ್ಲಿ ಯಾವುದಾದ್ರು ಹೋಗಿದೆ. ನಡುವಲ್ಲಿ ಇದು ಬ್ರಹ್ಮಸ್ಥಾನ ಆಗುತ್ತೆ. ಇದಕ್ಕೆ ಏರಿಯಾಕ್ಕೆ ಇಲ್ಲಿ ಏನು ಮಾಡಬೇಕು ಅದು ಮುಂದೆ ಹೇಳ್ತೀನಿ ನಾನು. ಅದನ್ನು ಕೇಳಿ. ಇಷ್ಟೋ ಎಲ್ಲ ಪ್ಲಾಟ್ಗಳ ಬಗ್ಗೆ ಇನ್ನೂ ಕೂಡ
ನೀವು ಅರ್ಥ ಮಾಡ್ಕೊಂಡ್ರೆ. ನಾನು ಒಂದು ವೇಳೆ ಇದೇ ಪ್ಲಾಟ್ಗೆ ಉಲ್ಟಾ ಆದರೆ ಅಲ್ವಾ, ಈ ಥರ ರೋಡ್ ಬಂದರೆ ಉತ್ತರಕ್ಕೆ ರೋಡ್ ಬಂದರೆ ಇದು ಎಲ್ಲ ಪಲ್ಟಿ ಆಗುತ್ತೆ. ನಾನು ಹೀಗೆ ಉಲ್ಟಾ ನಾನು ತೋರಿಸ್ತೀನಿ. ಉತ್ತರದ ಬಾಗಿಲು ತುಂಬ ಉಪಯೋಗ, ಇಸ್ ಗುಡ್ ಅಂತ ಹೇಳ್ತಾರೆ. ಉತ್ತರ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಉತ್ತರಕ್ಕೆ ಮನೆ ಸಿಗೋದೇ ಅಪರೂಪ ಅಂದರೆ ಆ ಥರ ಏನಿಲ್ಲ. ಯಾವುದಾದ್ರೂ ಪ್ರತಿಯೊಂದು ಸೈಟ್ನಲ್ಲಿನೂ ಒಂದೊಂದು ವಿಶೇಷ ಇರುತ್ತೆ. ಅಲ್ಲಿಯೂ ಕೂಡ ಇದು ಈಶಾನ್ಯನೇ ಬರುತ್ತೆ ಅಲ್ವಾ. ಈ ಪ್ಲಾಟ್ ಕೂಡ ಬಡತನ ತರೋ ಪ್ಲಾಟ್ ಆಗಿರುತ್ತೆ. ಆ ನಂತರ ಈ ಪ್ಲಾಟು ಲಕ್ಷ್ಮೀ ಪ್ಲಾಟು ಅಂತ ಹೇಳ್ತಾರೆ. ಮಹಾಲಕ್ಷ್ಮಿ ಜಾಗೃತ ಆಗೋ ಪ್ಲಾಟು ಮಹಾಲಕ್ಷ್ಮಿ. ಆ ನಂತರ ಕುಬೇರನ ಪ್ಲಾಟು, ಕುಬೇರ ಬರ್ತಾನೆ ಮಧ್ಯದಲ್ಲಿ. ಆನಂತರ ಇನ್ನೊಂದಿದೆ, ಇಲ್ಲಿ ಆಂಜನೇಯ ಬರ್ತಾನೆ. ಈ ಪ್ಲಾಟ್ನಲ್ಲಿನೂ ಕೂಡ ಅನುಕೂಲಕರ. ಇವೆಲ್ಲ ಪ್ಲಾಟ್ಗಳನ್ನ ನೀವು ಖರೀದಿ ಮಾಡ್ಬೋದು. ಎಷ್ಟು ಇದು ಬಡತನ ಬರೋದು ಹಾಗೂ ಈಶಾನ್ಯ ಪ್ಲಾಟ್ ಬಿಟ್ಟು ಬಾಕಿ ನೀವು ಇಷ್ಟು ಪ್ಲಾಟ್ಗಳನ್ನ ತೊಗೋಬಹುದು, ಅನುಕೂಲಕರವಾಗುತ್ತೆ. ಅದೇ ಥರ ಇಲ್ಲಿ ಪ್ಲಾಟ್ಗಳನ್ನ ಹೇಳ್ತೀನಿ. ಇದನ್ನು ನೆನ್ಪಿಟ್ಕೊಳ್ಳಿ, ಇದು ತುಂಬ ವಿಶೇಷವಾದ ಪ್ಲಾಟು. ಇಲ್ಲಿ ವಾಯು ಪ್ಲಾಟ್ ತೊಗೊಳ್ತೀರಾ, ಇದು ನಡೆಯುತ್ತೆ ನಿಮಗೆ. ಇಲ್ಲಿ ಸಮುದ್ರದ ದೇವತಾದಿರೋದು ಇದು ಒಂದು ಪ್ಲಾಟ್ ಇರುತ್ತೆ, ಇದು ತೊಗೊಳ್ಳಿ ನಡೆಯುತ್ತೆ. ಇಲ್ಲಿ ಕೂಡ ನಿಮಗೆ ಸಾಕಷ್ಟು ಹಣದ ಅನುಕೂಲ, ವೈಭವ ಎಲ್ಲ ಸಿಗುತ್ತೆ ಈ ಪ್ಲಾಟ್ನಲ್ಲಿ. ಯಾವ ದಿಕ್ಕು ಇದು? ಪಶ್ಚಿಮ ದಿಕ್ಕು. ಪಶ್ಚಿಮ ದಿಕ್ಕಿನ ಇದು ಯಾವುದು? ಇದು ಪಶ್ಚಿಮನ ಪ್ಲಾಟ್. ಈ ಪಶ್ಚಿಮದ ಪ್ಲಾಟ್ನಲ್ಲಿ ಇದು ಏನು ಆಲ್ಮೋಸ್ಟ್ ನೀವು ಎಲ್ಲೇ ನೋಡಿದ್ರು ಪೂರ್ವ ಇಲ್ಲೇ ಬಂದರೆ ಪಶ್ಚಿಮ ಇಲ್ಲಿ ಬರಲೇಬೇಕಲ್ವ. ಈ ಪಶ್ಚಿಮದ ಪ್ಲಾಟ್ನಲ್ಲಿ ನೀವು ಇಲ್ಲಿ ಏನಾಗುತ್ತೆ, ಇವೆರಡು ಪ್ಲಾಟ್ ಈಸ್ ಬಹಳ ಉಪಯೋಗಕರ. ಬಟ್ ಈ ಪ್ಲಾಟ್ ಈಸ್ ವೆರಿ ಡೇಂಜರಸ್. ಯಾವುದು? ಶನಿ ಮಹಾರಾಜರದು, ಶನಿ ದೇವರು. ಪಶ್ಚಿಮದ ರಾಜ ಶನಿ ಗೊತ್ತಿರಬೇಕಲ್ವ ನಿಮಗೆ. ಶನಿ ಮಹಾರಾಜರು ಯಾರು? ನ್ಯಾಯವಂತ ದೇವರು. ಅಲ್ಲಿ ನ್ಯಾಯ ಧರ್ಮ ಅದು. ಆದರೆ ಈ ಪ್ಲಾಟ್ನ ಯಾವುದೇ ಕಾರಣಕ್ಕೂ ಗೋರ್ಮೆಂಟ್ ಜಾಬ್ ಮಾಡೋರು ಅಂದರೆ ಸರ್ಕಾರಿ ಕೆಲಸ ಮಾಡೋರಿಗೆ ತಗೋಬಾರ್ದು ಈ ಪ್ಲಾಟ್. ಮತ್ತೆಂಥವ್ರು ತೊಗೋಬೇಕು ಈ ಪ್ಲಾಟ್ನ? ಸರ್ಕಾರಿ ಕೆಲಸದವ್ರಿಗೆ ಈ ಪ್ಲಾಟ್ನ ತೊಗೋಬಾರ್ದು. ಅಂದರೆ ಪ್ಲಾಟ್ ಯಾರು ತೊಗೋಬೋದು? ಈ ಪ್ಲಾಟು ಕೇವಲ ಉದ್ಯೋಗ ಮಾಡೋರಿಗೆ. ಅದು ಉದ್ಯೋಗ ಅಂದರೆ ಹೆಂಗೆ ಉದ್ಯೋಗ? ಸರ್ಕಾರಕ್ಕೆ ಸಂಬಂಧಪಟ್ಟ ಯಾವುದೇ ಉದ್ಯೋಗವೂ ಇರಬಾರದು. ಅಂದರೆ ಗೌರ್ಮೆಂಟ್ನಿಂದ ಏನೋ ಅಲ್ಲಿ ಗೌರ್ಮೆಂಟ್ ಇದು ಹತ್ತಿರದಲ್ಲಿ ಕೆಲಸ ಮಾಡೋರು ಅಥವಾ ಹಿಂಗೆ APMCಯಲ್ಲಿ ಒಟ್ಟು ಗೌರ್ಮೆಂಟ್ ಅಂಡರ್ನಲ್ಲಿ ಕೆಲಸ ಮಾಡೋರು ಯಾವುದೇ ಕಾರಣಕ್ಕೂ ಈ ಪ್ಲಾಟ್ನ ತೊಗೋಬಾರ್ದು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಪ್ಲಾಟ್ ಒಟ್ಟೆ ತೊಗೋಬಾರ್ದು. ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. NG ಚಾನೆಲ್ನ ಮರದೇ ನೋಡಿ. ಬಾಯ್.